ಈ ತಿಂಗಳಲ್ಲಿ ಅವಕಾಶಗಳು ಬರುತ್ತವೆ, ಆದರೆ ಅವುಗಳೆಲ್ಲ ತಕ್ಷಣ ಹಿಡಿಯಬೇಕಾದವುಗಳಲ್ಲ. ಕೆಲವು ಅವಕಾಶಗಳು ಪರೀಕ್ಷೆಯ ರೂಪದಲ್ಲಿ ಬರುತ್ತವೆ, ಫಲದ ರೂಪದಲ್ಲಿ ಅಲ್ಲ. ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿರುವ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳು ತೀರ್ಮಾನಗಳ ವಿಷಯದಲ್ಲಿ ತುಂಬಾ ಜಾಗ್ರತೆಯ ಅಗತ್ಯವಿದೆ. ಭೂಮಿ, ಮನೆ, ಪ್ಲಾಟ್ ಅಥವಾ ಫ್ಲಾಟ್ ಖರೀದಿ ವಿಷಯದಲ್ಲಿ ಈ ತಿಂಗಳಲ್ಲಿ ದಾಖಲೆ ಪರಿಶೀಲನೆಗೆ ಹೆಚ್ಚು ಗಮನ ಕೊಡಬೇಕು. ಫೆಬ್ರವರಿ ಮೊದಲಾರ್ಧದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕುವುದು ಸೂಕ್ತವಲ್ಲ. ತಿಂಗಳ 2ನೇ ಭಾಗದಲ್ಲಿ ವಿಚಾರ ಚರ್ಚೆ, ಮಾತುಕತೆ ಮಾಡಬಹುದು, ಆದರೆ ಅಂತಿಮ ನಿರ್ಧಾರವನ್ನು ಮಾರ್ಚ್ಗೆ ಮುಂದೂಡುವುದು ಒಳಿತು. ಮಾರಾಟ ಮಾಡುವವರಿಗೆ ಗ್ರಾಹಕರು ಬರುತ್ತಾರೆ, ಆದರೆ ನಿರೀಕ್ಷಿತ ಬೆಲೆ ತಕ್ಷಣ ಸಿಗುವುದಿಲ್ಲ. ಖಾಸಗಿ ಉದ್ಯೋಗದಲ್ಲಿರುವ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ. ಮೇಲಧಿಕಾರಿಗಳಿಂದ ಹೆಚ್ಚಿನ ಜವಾಬ್ದಾರಿ ಬರಬಹುದು. ಇದು ಪ್ರಗತಿಯ ಸೂಚನೆ, ಆದರೆ ಶಾರೀರಿಕ ಮತ್ತು ಮಾನಸಿಕ ಒತ್ತಡವೂ ಹೆಚ್ಚಿಸುತ್ತದೆ. ಫೆಬ್ರವರಿಯಲ್ಲಿ ಕೆಲಸ ಬದಲಾವಣೆ, ರಾಜೀನಾಮೆ ಅಥವಾ ದೊಡ್ಡ ವಾಗ್ದಾನಗಳ ಮೇಲೆ ನಂಬಿಕೆ ಇಡುವುದು ಸೂಕ್ತವಲ್ಲ. ನಿಮ್ಮ ಕೆಲಸವನ್ನು ಶಾಂತವಾಗಿ, ನಿರಂತರವಾಗಿ ಮಾಡಿದರೆ ಮುಂದಿನ ತಿಂಗಳಲ್ಲಿ ಮೆಚ್ಚುಗೆ ಬರುತ್ತದೆ. ವ್ಯಾಪಾರ ಮಾಡುವ ಮೇಷರಾಶಿಯವರಿಗೆ ಫೆಬ್ರವರಿ 2026 ವಿಸ್ತರಣೆಯ ತಿಂಗಳು ಅಲ್ಲ, ಸ್ಥಿರತೆಯ ತಿಂಗಳು. ಹೊಸ ಪಾಲುದಾರಿಕೆ, ಹೊಸ ಹೂಡಿಕೆ ಅಥವಾ ಸಾಲದ ಮೂಲಕ ವ್ಯವಹಾರ ವಿಸ್ತರಿಸುವುದನ್ನು ತಪ್ಪಿಸಬೇಕು. ಹಳೆಯ ಗ್ರಾಹಕರು, ಬಾಕಿ ಹಣ ವಸೂಲಿ ಮತ್ತು ವೆಚ್ಚ ನಿಯಂತ್ರಣಕ್ಕೆ ಇದು ಸೂಕ್ತ ಸಮಯ.